ಧರ್ಮಸ್ಥಳಕ್ಕೆ ಕಳಂಕ ತರೋದಕ್ಕೆ 200 ಕೋಟಿ ಪ್ಲಾನ್ ಮಾಡಿದ್ರಲ್ಲ, ಇನ್ನಷ್ಟು ಸ್ಫೋಟಕ ಸತ್ಯವನ್ನ ಚಿನ್ನಯ್ಯ ಬಯಲು ಮಾಡಿದ್ದಾನೆ. ಕಟ್ಟುಕತೆ ಹೇಳೋದಕ್ಕೆ 25,000 ರೂಪಾಯಿಗೆ ಚಿನ್ನಯ್ಯನನ್ನ ಬುಕ್ ಮಾಡಲಾಗಿತ್ತು. ಇದು ಅಡ್ವಾನ್ಸ್. ಆತನಿಗೆ ಕೊಟ್ಟಿರೋ ಆಫರ್ 50 ಲಕ್ಷ. ಆರಂಭದಲ್ಲಿ ಚಿನ್ನಯ್ಯನಿಗೆ 500 ರೂಪಾಯಿ ನೀಡಿ ಬುಕ್ಕಿಂಗ್ ಮಾಡಿದ್ರಂತೆ ಈ ಗ್ಯಾಂಗ್. ಒಟ್ಟು 50 ಲಕ್ಷ ನೀಡುವ ಭರವಸೆಯನ್ನ ಈ ಗ್ಯಾಂಗ್ ನೀಡಿತ್ತು. ಧರ್ಮಸ್ಥಳಕ್ಕೆ ಕಳಂಕ ತರೋದಕ್ಕೆ 200 ಕೋಟಿ ಪ್ಲಾನ್ ಮಾಡಿತ್ತು. ಅದರಲ್ಲಿ ಅಡ್ವಾನ್ಸ್ ಅಂತ 25,000. ಅದರಲ್ಲಿ ಆತ ತಮಿಳ್ನಾಡಲ್ಲಿ ಏನೋ ಇದ್ದ, ಅಲ್ಲಿಂದ ಧರ್ಮಸ್ಥಳಕ್ಕೆ ಬರೋದಕ್ಕೆ 500 ರೂಪಾಯಿ ಬುಕ್ಕಿಂಗ್ ಮಾಡಿದ್ರು. ಆರೋಪಿಸಲು ಒಪ್ಪದಿದ್ದಾಗ ಪತ್ನಿಯ ಕೊಲೆ ಮಾಡೋದಕ್ಕೆ ಬೆದರಿಕೆ ಹಾಕಿದ್ರು ಅಂತೆಲ್ಲ ಹೇಳಿದ್ದಾನೆ. ಧರ್ಮಸ್ಥಳಕ್ಕೆ ಕಳಂಕ ತರೋದಕ್ಕೆ 200 ಕೋಟಿ ರೂಪಾಯಿ ಪ್ಲ್ಯಾನ್. ಆದರೆ ಈ 200 ಕೋಟಿ ಎಲ್ಲಿಂದ ಬಂತು ಅದು ಗೊತ್ತಿಲ್ಲ. ಕೇರಳ ಅಂತ ಹೇಳ್ತಾ ಇದ್ದಾರೆ. ಕಟ್ಟುಕತೆ ಹೇಳೋದಕ್ಕೆ 25,000 ರೂಪಾಯಿ ಚಿನ್ನಯ್ಯ ಬುಕ್ಕಿಂಗ್ ಆಗಿದ್ದಿದ್ದು. ಅದರಲ್ಲಿ 500 ರೂಪಾಯಿ ನೀಡಿ ಬುಕ್ಕಿಂಗ್ ಮಾಡಿತ್ತಂತೆ ಗ್ಯಾಂಗ್. ಮೊದಲು ನೀನು ಧರ್ಮಸ್ಥಳಕ್ಕೆ ಬಾರಪ್ಪ ಅಂತ ಬಸ್ ಟಿಕೆಟ್ಗೆ 500 ರೂಪಾಯಿ ಕೊಟ್ಟಿದ್ದಾರೆ. ತಮಿಳ್ನಾಡಿಂದ ಮಂಡ್ಯಕ್ಕೆ ಬರೋದಕ್ಕೆ 500 ರೂಪಾಯಿ ಮುಂಗಡ ಹಣ ಆತನಿಗೆ ಕೊಟ್ಟಿರ್ತಕ್ಕಂಥದ್ದು. ಇದರ ಜೊತೆಗೆ ಊಟ ಕೊಟ್ಟು ಕೈಗೆ ಹಣ ನೀಡಿ ಷಡ್ಯಂತ್ರ ಹೆಣೆದಿತ್ತು ಈ ಗ್ಯಾಂಗ್ ಅಂತಕ್ಕಂಥದ್ದು ಕೂಡ ಗೊತ್ತಾಗಿದೆ. ಕೇವಲ 25,000 ರೂಪಾಯಿ ಆಸೆಗೋಸ್ಕರ ಪ್ರಕರಣವನ್ನು ಮೈ ಮೇಲೆ ಎಳ್ಕೊಂಡಿದ್ದಾನೆ ಈ ಚಿನ್ನಯ್ಯ. ಆದರೆ ಅವನಿಗೆ ಆಮಿಷ ಕೊಟ್ಟಿದ್ದೆಷ್ಟು? 50 ಲಕ್ಷ. 50 ಲಕ್ಷದಲ್ಲಿ ಬರೀ 25,000 ಕೊಡ್ತೀವಿ ಅಂತ ಅಡ್ವಾನ್ಸು. ಅದರಲ್ಲಿ 500 ರೂಪಾಯಿ ಕೊಟ್ಟಿದ್ದಾರೆ. ಅಲ್ಲೇ ಅರ್ಥ ಮಾಡ್ಕೋಬೇಕು. ಆರೋಪ ಮಾಡಲು ನಿರಾಕರಿಸಿದಾಗ ಪತ್ನಿ ಕೊಲೆ ಬೆದರಿಕೆ ಹಾಕಿದ್ರಂತೆ. ನೀನು ಈ ರೀತಿ ಹೇಳಲಿಲ್ಲ ಅಂದರೆ ನಿನ್ನ ಹೆಂಡತಿಯನ್ನು ಕೊಂದು ಬಿಡ್ತೀವಿ ಅಂತ ಚಿನ್ನಯ್ಯನಿಗೆ ಬುರ್ಡೆ ಗ್ಯಾಂಗ್ ಬೆದರಿಕೆ ಹಾಕಿದ್ರು ಅಂತ ಕೂಡ ಆತ ಆರೋಪ ಮಾಡಿದ್ದಾನೆ. ಆಮೇಲೆ ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಇಲ್ಲಿ. ಏನು? ಪ್ರಕರಣದಲ್ಲಿ 2 ಸ್ವಾಮೀಜಿಗಳ ಹೆಸರನ್ನು ಹೇಳಿದ್ದಾನೆ ಈ ಚಿನ್ನಯ್ಯ. 2 ಸ್ವಾಮೀಜಿಗಳ ಹೆಸರು ಬಂದಿದೆ. ಧರ್ಮಸ್ಥಳದ ವಿರುದ್ಧ ಕೆಲಸ ಮಾಡುವಂತೆ ಅವರೆಲ್ಲ ಒತ್ತಾಯ ಮಾಡಿದ್ರು ಅಂತಕ್ಕಂಥದ್ದು ಈತನ ಆರೋಪ. ಸೊ ಈತ ಹೇಳಿರ್ತಕ್ಕಂಥ ವ್ಯಕ್ತಿಗಳ ವಿಚಾರಣೆ ಯಾಕಾಗಿಲ್ಲ? ಎಲ್ಲಿಗೆ ಬಂದಿದೆ ತನಿಖೆ? SITಗೆ ಈಗ ಪ್ರಶ್ನೆಯನ್ನು ಮಾಡಿರ್ತಕ್ಕಂಥದ್ದು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, 2025 ಡಿಸೆಂಬರ್ನಲ್ಲೇ ಈ ಎಲ್ಲ ವಿಚಾರಗಳನ್ನು ನಾನು SIT ಮುಂದೆ ಹೇಳಿದ್ದೆ ಅಂತ ಚಿನ್ನಯ್ಯ ಹೇಳ್ತಾ ಇರೋದು. ಹಾಗಾದರೆ SIT ಅವರೇ ತನಿಖೆಯಲ್ಲಿ ಎಡವುದ್ರಾ, ನಿರ್ಲಕ್ಷ್ಯ ಮಾಡಿದ್ರಾ, ಅಥವಾ ಇವರೆಲ್ಲರ ವಿಚಾರಣೆ ಆಗಿದೆಯಾ? ಈಗ SIT ಅವರ ವರ್ಷನ್ ಏನು ಈ ವಿಚಾರದಲ್ಲಿ ಅಂತ? ಅರವಿಂದ್, ಖಂಡಿತವಾಗಿಯೂ. ಯಾಕೆಂದರೆ ಚಿನ್ನಯ್ಯನ ಈ ಹೇಳಿಕೆ SITಯ ತನಿಖೆ ಮೇಲೆ ಸಾಕಷ್ಟು ಅನುಮಾನವನ್ನು ಹುಟ್ಟೋ ರೀತಿಯಲ್ಲಿ ಮಾಡ್ತಾ ಇರೋಂಥದ್ದು. ಯಾಕೆಂದರೆ SIT ಮಾಡಿದಂಥ ಸಂದರ್ಭದಲ್ಲಿ SITಯ ತನಿಖೆಗಳೇನಿತ್ತು, ಆ ತನಿಖೆಗಳು ಕೂಡ ನಡೀತಾ ಇತ್ತು. ಅದಾದ ನಂತರ ಈ ಚಿನ್ನಯ್ಯ ಹೇಳಿದಂಥ ಸುಳ್ಳುಗಳೇನಿತ್ತು, ಆ ಸುಳ್ಳುಗಳಿಗೆ ಸಂಬಂಧಪಟ್ಟಂತೆ ಅದನ್ನು ಬಂಧನಕ್ಕೆ ಕೂಡ ಒಳಪಡಿಸ್ತಾರೆ. ಬಂಧನಕ್ಕೆ ಒಳಪಡಿಸಿ ಆತನನ್ನು ನ್ಯಾಯಾಂಗ ಬಂಧನಕ್ಕೂ ಕೂಡ ಇರಿಸಿದ್ರು. ಆದರೆ ಆತನ ಹಿಂದೆ ಇದ್ದಂಥವ್ರು ಯಾರು, ಅವ್ರನ್ನ ಯಾರನ್ನೂ ಕೂಡ ಬಂಧನಕ್ಕೆ ಒಳಪಡಿಸುವಂಥದ್ದಾಗಲಿ ಅಥವಾ ನ್ಯಾಯಾಂಗ ಬಂಧನಕ್ಕೆ ಇರಿಸುವಂಥದ್ದಾಗಲಿ ಯಾವುದನ್ನು ಕೂಡ ಮಾಡಲಿಲ್ಲ. ಕೇವಲ ಅವರ ಹೇಳಿಕೆಗಳನ್ನು ದಾಖಲು ಮಾಡ್ತಾರೆ. ಹೇಳಿಕೆಗಳನ್ನು ದಾಖಲು ಮಾಡಿ ದೋಷಾರೋಪ ಪಟ್ಟಿಯಲ್ಲಿ ಸೇರಿಸ್ತಾರೆ. ಅದಾದ ನಂತರ ಅದನ್ನ ದೋಷಾರೋಪ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆನ ಮಾಡಿರುವಂಥದ್ದು. ಅಂದ್ರೆ ಈಗ ಚಿನ್ನಯ್ಯ ಕೇಳ್ತಾ ಇರೋಂಥ ಪ್ರಶ್ನೆ ಏನಂತಂದ್ರೆ, ಎಲ್ಲರೂ ಸೇರಿ ತಪ್ಪನ್ನ ಮಾಡಿದ್ದೀವಿ, ಆದರೆ ಕೇವಲ ನನ್ನೊಬ್ಬನಿಗೆ ಮಾತ್ರ ಅದರ ಶಿಕ್ಷೆ ಆಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಕೂಡ ಕ್ರಮಗಳಾಗಬೇಕು ಅಂತೇಳಿ ಆತ ಹೋರಾಟವನ್ನ ಮಾಡ್ತಾ ಇರುವಂಥದ್ದು. ಅಂದ್ರೆ ಹೈಕೋರ್ಟ್ಗೆ ಹಾಕಿರುವಂಥ ರಿಟರ್ಜಿ ಏನಿತ್ತು, ರಿಟರ್ಜಿಯಲ್ಲಿ ಆತ ಸಂಪೂರ್ಣವಾದ ವಿವರಗಳನ್ನ ಹೇಳ್ತಾ ಹೋಗ್ತಾನೆ. ಅಂದ್ರೆ ಮೊದಲ ಹಂತದಿಂದ ತಮಿಳುನಾಡಿನ ಸತ್ಯಮಂಗಲದಿಂದ ಮಂಡ್ಯ ಜಿಲ್ಲೆಯ ಚಿಕ್ಕಬಳ್ಳಿ ತನಕನೂ ಕೂಡ ಆತನನ್ನ ಯಾವ ರೀತಿಯಲ್ಲಿ ಕರ್ತಂದ್ರು, ಅದಾದ ನಂತರ ಸುಪ್ರೀಂ ಕೋರ್ಟ್ಗೆ ಯಾವ ರೀತಿ ತೆಗೆದುಕೊಂಡು ಹೋದ್ರು, ಜೊತೆಗೆ ವಿಠಲ್ ಗೌಡ ಪಾತ್ರ ಏನು, ಜಯಂತ್ ಪಾತ್ರ ಏನು, ಗಿರೀಶ್ ಮಟ್ಟಣ್ಣನವರ ಪಾತ್ರ ಏನು, ಮಹೇಶ್ ತಿಮ್ಮರೋಡಿ ಪಾತ್ರ ಏನು, ಮತ್ತೆ ಪ್ರಕಾಶ್ ರಾಜ್ ಅವರ ಪಾತ್ರ ಏನು, ಮತ್ತೆ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳವರ ಪಾತ್ರಗಳೇನು, ಇದೆಲ್ಲದ್ರ ಬಗ್ಗೆ ಕೂಡ ಸವಿವರವಾಗಿ ಆತ ಪಾಯಿಂಟ್ಗಳನ್ನು ಹೇಳ್ತಾ ಹೋಗ್ತಾನೆ. ಅಂದ್ರೆ 46 ಪಾಯಿಂಟ್ಗಳಲ್ಲಿ ಆತನಿಗೆ ಆದಂಥ ಬೆಳವಣಿಗೆಗಳು ಮತ್ತೆ SIT ಮುಂದೆ ಕೊಟ್ಟಂತ ಹೇಳಿಕೆಗಳು, ಇದೆಲ್ಲದ್ರ ಬಗ್ಗೆ ಕೂಡ ಹೇಳ್ತಾ ಹೋಗಿರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಇರುವಂಥದ್ದು, ಈ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರನ್ನ ತರಬೇಕು ಅಥವಾ ಕಳಂಕವನ್ನ ತರಬೇಕು ಅಂತೇಳಿ ಅವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಆ ಪ್ಲಾನ್ ಪ್ರಕಾರ 200 ಕೋಟಿಯ ಬಜೆಟ್ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುತ್ತದೆ. ಅಂದ್ರೆ ಆತನಿಗೆ ಬೇರೆ ಯಾರೊಬ್ರು ಅದೇ ಗ್ಯಾಂಗ್ ನಲ್ಲಿ ಇದ್ದಂತ ಒಬ್ಬ ಸದಸ್ಯರು ಹೇಳಿದಂತ ಮಾಹಿತಿ ಪ್ರಕಾರ 200 ಕೋಟಿಯ ಪ್ಲಾನ್ ಅನ್ನ ಮಾಡ್ಕೊಂಡಿದೀವಿ. ಆ 200 ಕೋಟಿಯಲ್ಲಿ 50 ಲಕ್ಷ ಹಣವನ್ನ ನಿನಗೆ ಕೊಡ್ತೀವಿ ಅಂತೇಳಿ. ಯಾಕೆಂದ್ರೆ ಈತನಿಗೆ 500 ರೂಪಾಯಿ ಕೂಡ ಅತಿ ಹೆಚ್ಚಿನ ಅಮೌಂಟ್ ಆಗಿರುತ್ತೆ. ಯಾಕೆಂದ್ರೆ ಆತ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಆತನಿಗೆ 500 ರೂಪಾಯಿ ಕೊಟ್ಟರು ಕೂಡ ಆತ ಸುಳ್ಳು ಹೇಳೋದಕ್ಕೆ ತಯಾರಾಗ್ತಾನೆ ಅಂತ ಅಂದ್ರೆ ಆತನಿಗೆ 50 ಲಕ್ಷ ಸಿಕ್ಕತ್ತೆ ಅಂದ್ರೆ ಆತನ ಮನಸ್ಥಿತಿ ಯಾವ ರೀತಿ ಆಗಿರ್ಬೋದು, ಆ ರೀತಿಯಲ್ಲಿ ಅದನ್ನ ಸದುಪಯೋಗ
ದುರುಪಯೋಗ ಪಡಿಸ್ಕೊಳ್ಳುವಂತ ಪ್ರಯತ್ನಗಳನ್ನ ಈ ಗ್ಯಾಂಗ್ ಅನ್ನು ಮಾಡಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜೊತೆಗೆ ಇದೊಂದು ಅಂತಾರಾಜ್ಯ ಲಿಂಕ್ ಕೂಡ ಇದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಗಳು. ಯಾಕೆಂದ್ರೆ ಅರವಿಂದ್, ನೀವು ಗಮನಿಸ್ತಾ ಇದ್ರಿ, ಈ ಶವವನ್ನ ತೆಗೆಯುವಂತ ಸಂದರ್ಭದಲ್ಲಿ ಕೇರಳದ ಕೆಲವೊಂದು ಯೂಟ್ಯೂಬ್ ಚಾನೆಲ್ಗಳು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಧರ್ಮಸ್ಥಳನ ಪ್ರಾಜೆಕ್ಟ್ ಅನ್ನ ಮಾಡುವಂಥದ್ದು ಅಥವಾ ಅದನ್ನ ಬಿತ್ತರಿಸುವಂತ ಕೆಲಸಗಳನ್ನು ಕೂಡ ಮಾಡ್ತಾ ಇತ್ತು. ಆ ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ ಕೇರಳದಿಂದ ಕೂಡ ಹಣ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಚಿನ್ನಯ್ಯ ಒಂದು ಮಾಹಿತಿಯನ್ನ ಕೊಟ್ಟಿರುವಂಥದ್ದು. ಈ ಎಲ್ಲಾ ಮಾಹಿತಿಗಳನ್ನ ಆಧರಿಸಿ ಈಗ ಏನು ಹೈಕೋರ್ಟ್ ಒಂದು SIT ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದೆ ಮತ್ತು ರಾಜ್ಯ ಸರ್ಕಾರಕ್ಕೆ ಈ ತನಿಖೆ ಯಾವ ಹಂತಕ್ಕೆ ತಲುಪಿದೆ, ಇದ್ರ ಬಗ್ಗೆ ಮಾಹಿತಿಗಳೇನು ಅನ್ನೋದನ್ನ ಕೊಡಿ ಅಂತ ಹೇಳಿ ಕೂಡ ಕೊಟ್ಟಿರುವಂಥದ್ದು. ಆ ಸಂದರ್ಭದಲ್ಲಿ SIT ಯಾವ ಸ್ಟ್ಯಾಂಡ್ ಅನ್ನ ತೋರಿಸುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಬೇಕಾಗಿರುವಂಥದ್ದು. ಯಾಕಂದ್ರೆ ಚಿನ್ನಯ್ಯ ಹೇಳಿದಂತ ಹೇಳಿಕೆಗಳಿಂದ ಆ ಹೇಳಿಕೆಗಳು ದೋಷಾರೋಪ ಪಟ್ಟಿಯಲ್ಲೂ ಕೂಡ ಇರುವಂತ ಸಾಧ್ಯತೆಗಳೇ ಹೆಚ್ಚಾಗಿರ್ತದೆ. ಜೊತೆಗೆ SIT ಯಲ್ಲಿ ಏನಾದ್ರೂ ಕೆಲವೊಂದು ಮರೆಮಾಚುವಂತ ಕೆಲಸಗಳು ಆಗಿದ್ದಾವ ಅನ್ನೋ ಅನುಮಾನಗಳು ಕೂಡ ಸದ್ಯಕ್ಕೆ ಮೂಡ್ತಾ ಇರುವಂಥದ್ದು. ಆ ಹೇಳಿಕೆಗಳು ಮತ್ತು ಚಿನ್ನಯ್ಯ ಕೋರ್ಟ್ನ ಮುಂದೆ ಕೊಟ್ಟಿರುವಂತ ಹೇಳಿಕೆಗಳು ಎರಡಕ್ಕೂ ಸಾಮ್ಯತೆಗಳಿದೆಯಾ, ಇದೆಲ್ಲದೂ ಕೂಡ ಪರಿಶೀಲನೆಯನ್ನ ಮಾಡಬೇಕು. ಹೈಕೋರ್ಟ್ ಇದನ್ನ ಯಾವ ರೀತಿಯಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಮತ್ತು SITಗೆ ಯಾವ ನಿರ್ದೇಶನಗಳನ್ನ ಕೊಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕಾದು ನೋಡಬೇಕಾಗಿರುವಂತದ್ದು. ಅರವಿಂದ್.